ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ಓಕೆನಾ? ಇವತ್ತು ನಾನು ಬ್ಲೌಸ್ಗೆ ಸೆರಗು ಪಿನ್ ಹೇಗೆ ಮಾಡೋದು ಅಂತ ಈಸಿ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ದಪ್ಪ ಎಲ್ಲ ಇರೋರಿಗೆ ಪಿನ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಸ್ವಂತ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮಾಡ್ಕೊತಾರೆ ಎಲ್ಲ, ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಸಿಯಾಗಿ ನಾವು ಬ್ಲೌಸ್ಗೆ ಪಿನ್ ಮಾಡಿ ಆಮೇಲೆ ಸ್ಯಾರಿ ಹೇಗೆ ಹಾಕ್ಕೊಳ್ಳೋದು ಅಂತ ಈಸಿಯಾಗಿ ತೋರಿಸ್ತಾ ಇದ್ದೀನಿ, ನೋಡಿ ಆಯಿತಾ? ಫಸ್ಟು ಬ್ಲೌಸ್ ಇದೆಯಲ್ಲ, ಬ್ಲೌಸ್ ಈ ಥರ ಲೆಫ್ಟ್ ಸೈಡಿಗೆ ತಾನೇ ಪಿನ್ ಹಾಕೋದು. ಎಡ್ಜ್ ಇದೆಯಲ್ಲ ಅಲ್ಲಿಗೆ ಟೈ ಕಟ್ತೀವಲ್ಲ, ಅಲ್ಲಿಗೆ ನಾನು ಸಾಮಾನ್ಯ ಪಿನ್ ಹಾಕೋದು. ಎಲ್ಲ ಎಲ್ಲಿ ಪಿನ್ ಹಾಕ್ತೀರ ನೋಡಿ ಅಲ್ಲಿ ಹಾಕ್ಕೊಳ್ಳಿ. ಫಸ್ಟು ಸೀರೆ ಸೆರಗು ಉಲ್ಟಾ ಸೀದಾ ನೀಟಾಗಿ ನೋಡ್ಕೊಳ್ಳಿ. ಉಲ್ಟಾ ಸೀದಾ ನೋಡಿಕೊಂಡು ಮಾಮೂಲಿ ಹೇಗೆ ಸೆರಗಿಗೆ ಪಿನ್ ಹಾಕ್ಕೊತೀರೋ, ಪಿನ್ ಮಾಡ್ತೀರೋ, ನರ್ಗೆ ಹಿಡಿತೀರಲ್ಲ ಆ ಥರ ನೀಟಾಗಿ ಇಟ್ಕೊಳ್ಳಿ. ನೀವು ಚಿಕ್ಕದಾರು ಮಾಡ್ಕೋಬೋದು, ದೊಡ್ಡದಾಗಾರು ಮಾಡ್ಕೋಬೋದು. ನಾನು 5 ಪ್ಲೇಟ್ಸ್ ಮಾಡಿದ್ದೀನಿ ಇಲ್ಲಿ. ಸಿಂಪಲ್ಲಾಗಿರುತ್ತೆ. ಮತ್ತೇನು ಗೊತ್ತಾ, ಅರ್ಧ ಸೆರಗು ಪಿನ್ ಹಾಕ್ಬೇಕಾದ್ರೆ ನಾವು ಬೆವ್ತೋಗ್ಬಿಟ್ಟಿರ್ತೀವಿ. ಅದರಲ್ಲೂ ಈ ಸೆಕೆಂಡಲ್ಲಿ ತುಂಬ ಕಷ್ಟ. ಅದಕ್ಕೆ ಈ ಥರ ಫಸ್ಟೇ ಬ್ಲೌಸ್ಗೆ ಪಿನ್ ಮಾಡ್ಕೊಂಡ್ಬಿಟ್ಟು, ಯಾರೂ ಹೇಳ್ಕೊಟ್ಟಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಇದೊಂದನ್ನು. ಎಲ್ಲ ಪಿನ್ ಮಾಡೋದು, ನರ್ಗೆ ಅಲ್ಲಿ ಹಾಕೋದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಆದರೆ ಈ ಥರ ಬ್ಲೌಸ್ಗೆ ಪಿನ್ ಮಾಡಿ ಆಮೇಲೆ ಸ್ಯಾರಿಯಾಗಿ ಹಾಕ್ಕೊಳ್ಳೋದು ಅಂತ ತೋರಿಸಿಲ್ಲ, ಯಾವ ಚಾನಲಲ್ಲಿ ತೋರಿಸಿಲ್ಲ ಅನಿಸುತ್ತೆ. ಅದಕ್ಕೆ ನಾನು ಇದೇ ಥರ ಹಾಕ್ಕೊಳ್ಳೋದು, ಯಾಕೆಂದರೆ ಈಸಿ ಆಗುತ್ತೆ. ಫಸ್ಟು ಉಲ್ಟಾ ಸೀದೆಲ್ಲ ನೋಡಿಕೊಂಡು ಈ ಥರ ಪ್ಲೇಟ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಬಿಟ್ಟು ಎಡ್ಜಿ ಒಂದು ಪಿನ್ ಹಾಕ್ತಾಯಿದ್ದೀನಿ. ನೀವು ಹೆಂಗೆ ಮುಂಚೆನೇ ನರ್ಗೆ ಹಿಡಿದು ಪಿನ್ನೆಲ್ಲ ಹಾಕ್ಕೊತೀರೋ ಅದೇ ಥರ ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ಫಸ್ಟೇ ನಿಮಗೆ ಎಷ್ಟು ಉದ್ದ ಎಲ್ಲ ಬೇಕು ಸೆರಗು ಅದನ್ನು ನೋಡಿಕೊಂಡು ಪಿನ್ ಮಾಡ್ಕೊಂಡ್ಬಿಡಿ. ನಾನು ಸ್ವಲ್ಪ ಸಣ್ಣದಾಗೆ ಮಾಡಿ ತೋರಿಸಿದ್ದೀನಿ, ತೋರ್ಸೋಕ್ಕೆ ವಿಡಿಯೋದಲ್ಲಿ ಫುಲ್ ಆಗೋಲ್ಲ ಅಂತೇಳ್ಬಿಟ್ಟು ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕ್ಕದ ಸೆರಗು ಇಷ್ಟೇ ಬಂದಿರೋದು. ಫಸ್ಟು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು, ಇದೆಲ್ಲ ಸಾಮಾನ್ಯ ಎಲ್ಲರೂ ಮಾಡ್ತಾರೆ. ಆಮೇಲೆ ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕು ಈ ಸೆರಗನ್ನು. ಆಮೇಲೆ ಸೀರೆ ಬ್ಲೌಸ್ ಎರಡನ್ನೂ ಹಾಕ್ಕೊಳೋದು. ಆ ಥರ ನಾನು ಹೇಳ್ಕೊಡ್ತಾ ಇರೋದು. ನಾವೇ ಹಾಕ್ಕೋಬೇಕಂದ್ರೆ ತುಂಬ ರಿಸ್ಕ್ ಆಗ್ತಿತ್ತಲ್ಲ, ನಾನು ಅದಕ್ಕೆ ನೋಡಂತಾರೆ ಈ ಥರ ಟ್ರೈ ಮಾಡೋಣ ಅಂತ ನಾನು ಇದೇ ಥರ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಇವಾಗ ನನಗೆ ಈಸಿ ಅನಿಸುತ್ತೆ ಇದು ಸೀರೆ ಉಡೋಕ್ಕೆ. ನೀಟಾಗೂ ಬರುತ್ತೆ, ಚೆನ್ನಾಗೂ ಕೂತ್ಕೊಳ್ಳುತ್ತೆ, ಮತ್ತು ಯಾವುದೇ ಟೆನ್ಷನ್ ಇರೋಲ್ಲ. ಇಲ್ಲಾಂದರೆ ಎಲ್ಲ ಒಂದು ಕಡೆ ಇಲ್ಲ ಹಾಕ್ಕೊತಿರ್ತೀನಿ, ಹಿಂದ್ಗಡೆ ಎಲ್ಲ ಜಾರ್ತಾ ಇರುತ್ತೆ. ಅದಕ್ಕೆ ಆ ಥರ ಏನೂ ಆಗೋಲ್ಲ. ಈ ಥರ ನೀಟಾಗಿ ಬ್ಲೌಸ್ಗೆ ಪಿನ್ ಮಾಡಿ ಆಮೇಲೆ ಸ್ಯಾರಿ ಬ್ಲೌಸ್ ಎರಡನ್ನೂ ಹಾಕ್ಕೊಳೋದು ಈಸಿ ಆಗುತ್ತೆ. ನೋಡಿ, ಈಗ ಎಲ್ಲ ಆಗಿದೆಯಲ್ಲ, ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಎಲ್ಲ ಬ್ಲೌಸ್ ಹಾಕ್ಕೊಂಡು ಆಮೇಲೆ ಸೆರಗು ಅಟ್ಯಾಚ್ ಮಾಡ್ತಾರೆ. ಇದು ಈಸಿ ಆಗಲಿ ಅಂತ ನಾನು ತೋರಿಸ್ತಿರೋದು. ನಾನು ಇದೇ ಥರನೇ ಹಾಕಿಟ್ಟು ಆಮೇಲೆ ಸ್ಯಾರಿ ಬ್ಲೌಸ್ ಹಾಕ್ಕೊಳ್ತೀನಿ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ, ಕೆಲವರು ಮಧ್ಯದಾಗ ಹಾಕ್ಕೊತಾರೆ, ಕೆಲವರು ಸ್ವಲ್ಪ ಕೆಳಗಡೆನೇ ಹಾಕ್ಕೊತಾರಲ್ವ, ಆ ಥರ. ಅದಕ್ಕೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ನೀಟಾಗಿ ಹಾಕ್ಕೊಳೋದು. ನೀಟಾಗಿ ನೋಡ್ಕೋಬೇಕು. ಫಸ್ಟ್ ಅಂದರೆ ಉಲ್ಟಾ ಸೀದಾ ನೋಡಿಕೊಂಡು ಆಮೇಲೆ ಪಿನ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಪಿನ್ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಟ್ರಿಕ್ ಏನಂದರೆ, ಟಿಪ್ಸು, ನೀವು ಡೈರೆಕ್ಟಾಗಿ ಪಿನ್ ಮೇಲಿಂದನೋ ಅಥವಾ ಬ್ಲೌಸ್ ಒಳಗಡೆಯಿಂದನೋ ಪಿನ್ ಮಾಡ್ತೀವಲ್ಲ, ಅದು ಚೆನ್ನಾಗಿ ಕೂತ್ಕೊಳಲ್ಲ, ಸುಕ್ಕು ಕಾಣಿಸುತ್ತೆ, ಮತ್ತು ಒಂಥರ ಪಿನ್ನೆಲ್ಲ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಎಳೆ ತೆಗೆದ್ಬಿಟ್ಟು ಅಲ್ಲಿ ಪಿನ್ ಮಾಡಬೇಕು. ಮೇಲೂ ಕೂಡ ಮಾಡಬಾರ್ದು, ಮತ್ತು ಕೆಳಗೆ ಸೀರೆ ಬ್ಲೌಸ್ ಒಳಗೂ ಮಾಡಬಾರ್ದು. ಈ ಥರ ತೆಗೆದ್ಬಿಟ್ಟು ಒಂದು ಎಳೆ
ಅಲ್ಲಿ ಪಿನ್ ಮಾಡಿಬಿಟ್ಟು ಆಮೇಲೆ ಈಸಿ ಆಗುತ್ತೆ ಇದು ಮತ್ತು ನೀಟಾಗಿ ಕೂತ್ಕೊಳ್ಳುತ್ತೆ ಕೂಡ. ನೋಡಿ ಈ ಥರ ನೋಡಿ, ಮೇಲೆ ಪಿನ್ನು ಕಾಣ್ತಾಯಿಲ್ಲ ಮತ್ತು ಯಾವುದೇ ರೀತಿ ಸುಕ್ಕು ಕಾಣ್ತಾಯಿಲ್ಲ, ನೀಟಾಗಿ ಚೆನ್ನಾಗಿ ಕೂತ್ಕೊಂಡಿದೆ. ಆಮೇಲೆ ಬೇಕಾದರೆ ಸೀರೆ ಎಲ್ಲ ಹಾಕ್ಕೊತೀವಲ್ಲ, ಬ್ಲೌಸು ಸೀರೆ ಎಲ್ಲ, ಆಮೇಲೆ ಬೇಕಾದ್ರೆ ಇನ್ನೊಂದು ಪಿನ್ನು ನಮಗೆ ಮುಂದೆ ಒಂದು ಸ್ವಲ್ಪ ಇಲ್ಲೆಲ್ಲ ಇಲ್ಲಿ ಹಾಕ್ಕೋಬೋದು, ಕೆಳಗಡೆ ಅಲ್ಲಿಗೊಂದು ಪಿನ್ ಹಾಕ್ಕೋಬೋದು ಮುಂದೆ ಕೂಡ ಚಿಕ್ಕದಾಗಿ. ಆವಾಗ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ. ಇದೇ ಥರ ನೀವು 5 ಎಳೆ ಮಾಡಿದ್ದೀವಿ, ಇನ್ನು ಚಿಕ್ಕದಾಗಿ ಕೂಡ ಪ್ಲೇಟ್ಸ್ ಮಾಡ್ಕೋಬೋದು. ಈ ಥರ ಬಂದಿದೆ ನೋಡಿ, ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಆಮೇಲೆ ಮುಂದೆ ಕೂಡ ಒಂದು ಪಿನ್ನು ಹಾಕ್ಕೋಬೋದು, ಅಲ್ಲಿ ಕೂಡ ಒಂದು ಪಿನ್ನು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಉಟ್ಕೊಂಡ್ಮೇಲೆ ಎಲ್ಲ ಸೀರೆ ಬ್ಲೌಸೆಲ್ಲ ವೇರ್ ಮಾಡಿದ್ಮೇಲೆ ಅಲ್ಲೊಂದು ಹಾಕ್ಕೊಂಡ್ರೆ ನೀಟಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ, ಈಸಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ತುಂಬ ಸುಲಭ ಇದು, ನಾವು ಮಾಮೂಲಿ ವೇರ್ ಮಾಡ್ಕೊಳೋದ್ಕಿಂತ ತುಂಬ ಈಸಿ, ಕಷ್ಟಪಡೋಂಗಿಲ್ಲ. ಇದೇ ರೀತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.